ಮೀಡಿಯಾದವ್ರಿಗೆ ಬಿಸಿ ಬಿಸಿ ಸುದ್ದಿ, ಆದ್ರೆ ನಿನ್ ಪಾಲಿಗೆ ಇದು ಬಿಸಿ ಬಿಸಿ ತುಪ್ಪ. ನುಂಗೋ ಹಾಗೂ ಇಲ್ಲ, ಉಗಿಯೋ ಹಾಗೂ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ತೆಪ್ಪಗೆ ನನ್ನ ಮಾತು ಕೇಳು. ಇಲ್ಲ ಅಂದ್ರೆ ನಿನ್ನ ದೇವ್ರು ಅಂತ ಪೂಜಿಸೋ ನಮ್ಮ ಅಪ್ಪನೇ ನಿನ್ ವಿರುದ್ಧ ತಿರುಗಿ ಬೀಳ್ತಾರೆ. ಅವರೇ ಮದನ್ ಮತ್ತೆ ಸಾವಿತ್ರಿ ಮದ್ವೆ ಮಾಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಬೀದಿ ಬೀದಿಯಲ್ಲೂ ನಿಮ್ ಮರ್ಯಾದೆ ಹರಾಜಾಗತ್ತೆ. ನಿನ್ ಮಗನ್ಗೆ ಕಲ್ಲಲ್ಲಿ ಹೊಡಿತಾರೆ. ಯೋಚನೆ ಮಾಡು, ಆದ್ರೆ ಬೇಗ ಮಾಡು. ಟೈಮ್ ಆಗ್ತಿದೆ, ಮುಹೂರ್ತ ಮೀರ್ ಹೋಗ್ತಾ ಇದೆ. ಮಾಮ್, ಇವ್ರ ಮಾತಿಗೆ ತಲೆ ಕೆಡಿಸ್ಕೊಬೇಡ. ಅದೇನ್ ಮಾಡ್ತಾರ ನೋಡಬೇಡ. ನೋಡಕ್ ನೀನ್ ಇಲ್ಲೆಲ್ಲ ಇರ್ತೀಯಾ? ಕಂಬಿ ಹಿಂದೆ ಇರ್ತೀಯಾ? ನೋಡಪ್ಪ, ತಾಳಿ ಕಟ್ಟಿದ್ರೆ ಮದುವೆ ಊಟ, ಇಲ್ಲ ಅಂದ್ರೆ ಜೈಲೂಟ ಗ್ಯಾರಂಟಿ. ಹೇಳು ವಿಜಯಾಂಬಿಕಾ, ನಿನ್ ಮಗಂಗೆ ತಾಳಿ ಕಟ್ಟಕ್ ಹೇಳು. ಮಾಮ್ ಬೇಡ ಮಾಮ್. ಈಗ ಹೇಳ್ತೀಯೋ ಅಥವಾ ಈ ವಿಷಯ ಎಲ್ಲ ನ್ಯೂಸ್ ಅಲ್ಲಿ ಬರ್ಬೇಕಾ? ಮಾಮ್ ಬೇಡ ಮಾಮ್, ಇವ್ರ ಮಾತಿಗೆ ಎದುರ್ಕೋಬೇಡ. ಸುಬ್ಬು, ಆ ವಿಡಿಯೋನ ನೋ ಮಾಡಿ ಕೊಟ್ಟು ಮಾಮ್, ಏನ್ ಹೇಳ್ತಿದ್ಯಾ ನೀನು? ಇವ್ರಿಗೆ ಎದುರ್ಕೊಂಡು ತಾಳಿ ಕಟ್ಟು ಅಂತ ಹೇಳ್ತಿದ್ಯಾ? ಇಲ್ಲ ಮಾಮ್, ನಾನ್ ತಾಳಿ ಕಟ್ಟಲ್ಲ. ನೀವು ತಾಳಿ ಕಟ್ಟಿದ್ರೇನೆ ವರ ಸರ್, ಇಲ್ಲ ಅಂದ್ರೆ ಬಲಿ ಕೊಡೋ ಕುರಿ ಸರ್. ಯೋಚನೆ ಮಾಡಿ, ನೀವು ಬಲಿ ಆಗ್ತಿರೋ ಅಥವಾ ಇವಳಿಗೆ ತಾಳಿ ಕಟ್ಟು ಜೀವನ ಕೊಟ್ಟು ಹೊಸ ಬಾಳ್ ಶುರು ಮಾಡ್ತಿರೋ? ಇಲ್ಲ, ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ತಾಳಿ ಕಟ್ಟಲ್ಲ. ಏನ್ ವಿಜಯಾಂಬಿಕಾ, ತಾಳಿ ಕಟ್ಟಲ್ವಂತೆ? ಹೋಗ್ಲಿ ಬಿಡು, ಏನು ಮಾಡಕ್ಕಾಗಲ್ಲ. ನ್ಯೂಸ್ ನೋಡು, ನ್ಯೂಸ್. ಅಡಿ, ನನ್ನ ಮಗನೇ ಆಗಿದ್ರೆ, ನಾನು ಹೊಟ್ಟೆಲೆ ನೀನು ಹುಟ್ಟಿದ್ರೆ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ತಾಳಿ ಕಟ್ಟು. ನೀ ತಾಳಿ ಕಟ್ಟಿಲ್ಲ ಅಂದ್ರೆ ನನ್ನ ಮೇಲಾಣೆ. ಅಬ್ಬಬ್ಬಬ್ಬ, ಇದಪ್ಪ ಮಾತಂತಂದ್ರೆ